ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ಇಂದಿನ ನಮ್ಮ ಅತಿಥಿ ಅಜಯ್ ಖಂಡಿಗೆ. ನಾವು ಸೇವಿಸುವ ಆಹಾರದ ಬಗ್ಗೆ ನಮಗೆ ಅರಿವಿರಬೇಕು ಮಾತ್ರವಲ್ಲದೆ ಎಲ್ಲಾ ಮನೆಗಳಲ್ಲೂ ಆರೋಗ್ಯಪೂರ್ಣ ಅಡುಗೆ ಮನೆ ನಿರ್ಮಾಣವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮ ರಾಜ್ಯ ಮಾಡ್ತಾ ಇರೋ ಕೆಲಸದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಕೇಳಿ ಬರೋಣ. ಈಗ ನಾವು ಖರೀದಿಸುವ ಅಕ್ಕಿ ಆಗಿರಲಿ, ತರಕಾರಿ ಆಗಲಿ, ಅದಕ್ಕೆ ಯಾವ್ದ್ಯಾವುದು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇದ್ದಾರೆ, ಅದರಿಂದ ನಮಗೆ ಎಂಥ ಹಾನಿ ಉಂಟು ಅಂತ ಸರಿಯಾಗಿ ತಿಳ್ಕೊಳ್ಬೇಕಾದ ಅಗತ್ಯ ಉಂಟು. ಈಗ ಅದನ್ನು ಮಾಡ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಚಂದಕ್ಕೆ ಬುಡ ಬಿಡಿಸಿ ಅದಕ್ಕೆ ಹಾಕುವುದನ್ನು ಸರಿಯಾಗಿ ಹಾಕಬೇಕು. ಅದು ಕೆಲಸಗಾರರ ಪ್ರಾಬ್ಲಮ್ ಉಂಟು. ಅದಕ್ಕೆ ತುಂಬ ಜನ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಈಸಿ ಆಗಿಬಿಡುತ್ತದೆ ಅಂತ. ಪ್ರತಿ ಕೃಷಿಕರ ಮನೆಯಲ್ಲಿ ಮೊದಲಿನ ಕಾಲದಲ್ಲಿ ಗೋವು ಇತ್ತು. ಗೋವನ್ನು ಬರೀ ನಾವು ಲಾಭ ಉಂಟ ನಷ್ಟ ಉಂಟ ಅಂತ ನೋಡಿಕೊಂಡು ಸಾಕಬಾರ್ದು. ಅದರಿಂದ ನಮಗೆ ಲಾಭವೇ ಹೆಚ್ಚು ಯಾವತ್ತು. ನಮಸ್ಕಾರ. ವಿಷಮುಕ್ತ ಅಡುಗೆ ಮುಕ್ತ ಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗ್ರಾಮ ರಾಜ್ಯದ ಈ 15 ವರ್ಷದ ಪ್ರಯಾಣದ ಆಚರಣೆ, ಸಂಭ್ರಮಾಚರಣೆಯನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೀವಿ. ವಿಷಮುಕ್ತ ಅಡುಗೆ ಮನೆಯನ್ನು ನಾವು ಪ್ರತಿಯೊಂದು ಮನೆಯಲ್ಲೂ ಕಾಣಬೇಕು ಅನ್ನೋದು ಈ ಸಂಸ್ಥೆಯ ಉದ್ದೇಶ. ಆ ಉದ್ದೇಶದ ಅಂಗವಾಗಿ ಈ ಮಾತುಕತೆ, ಹಾಗೂ ಇವತ್ತಿನ ಈ ಮಾತುಕತೆಯಲ್ಲಿ ನಮ್ಮ ಜೊತೆ ಶ್ರೀ ಅಜಯ್ ಖಂಡಿಗೆ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ತೆ. ನಿಮಗೆ ಗ್ರಾಮ ರಾಜ್ಯ ಏನು ಹೊಸತಲ್ಲ, ಹಾಗಾಗಿ ಈ ವಿಷಮುಕ್ತ ಅಡುಗೆ ಮನೆ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಯೋಚನೆ ಏನು? ಈಗ ನಾವು ಖರೀದಿಸುವ ಅಕ್ಕಿ ಆಗಿರಲಿ, ತರಕಾರಿ ಆಗಲಿ, ಅದಕ್ಕೆ ಎಂಥದನ್ನು ಹಾಕಿ ಬೆಳೆಸ್ತಾ ಇದ್ದಾರೆ, ಅದಕ್ಕೆ ಯಾವ್ದ್ಯಾವುದು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇದ್ದಾರೆ, ಅದರಿಂದ ನಮಗೆ ಎಂಥ ಹಾನಿ ಉಂಟು ಅಂತ ಸರಿಯಾಗಿ ತಿಳ್ಕೊಳ್ಬೇಕಾದ ಅಗತ್ಯ ಉಂಟು. ಯಾರಿಗೂ ಅದರ ಬಗ್ಗೆ ಇಂಪಾರ್ಟೆನ್ಸ್ ಕೆಲವರಿಗೆ ಗೊತ್ತಾಗ್ತಾ ಉಂಟು, ಆದರೆ ಎಲ್ಲರಿಗೂ ಗೊತ್ತಾಗಬೇಕಾದ ಸಮಯ ಬಂದಿದೆ ಇವಾಗ. ಸೊ ಈಗ ನೀವು ನಿಮ್ಮದೇ ಆದಂತಹ ಪ್ರಾಡಕ್ಟ್ ರೇಂಜ್ಗಳನ್ನು ಇದು ಮಾಡ್ತಿದ್ದೀರಾ. ಸ್ಪೆಸಿಫಿಕಲಿ ಅಂದರೆ ಈ ಜಾಕ್ ಫ್ರೂಟ್, ಹಲಸಿನ ಪ್ರಾಡಕ್ಟ್ಗಳನ್ನು ಇದು ಮಾಡ್ತಿದ್ದೀರಾ. ಈ ಯೋಚನೆ ನಿಮಗೆ ಹೇಗೆ ಬಂತು, ಮತ್ತು ಇಲ್ಲಿ ನೀವು ಎಷ್ಟು ಕಾನ್ಷಿಯಸ್ ಆಗಿ ನಿಮ್ಮ ಪ್ರಾಡಕ್ಟ್ಸನ್ನು ಇದು ಮಾಡ್ತಿದ್ದೀರಾ? 2000 ಇಸವಿಯಿಂದ ನನ್ನ ತಾಯಿ ಅವರು ಮನೆಯಲ್ಲಿ ಆಗುವ ಹಲಸಿನಕಾಯಿಯದ್ದು ಉತ್ಪನ್ನಗಳನ್ನು ಮಾಡ್ತಾಯಿದ್ರು. ಮತ್ತು ಅವರೇ ಆಗಿ ಒಂದು ಮಹಿಳೆಯರ ಸಂಘ ಮಾಡ್ಕೊಂಡು ಮಹಿಳೋದಯ ಅಂತೇಳಿ ಬದಿಯಡ್ಕ, ಕಾಸರಗೋಡು ಅಲ್ಲಿ ಒಂದು ಅಂಗಡಿ ಶುರು ಮಾಡಿದರು. ಅದು ಹೇಗೆ ಅಂತ ಹೇಳಿದರೆ, ಒಂದು 20-30 ಜನ ಮಹಿಳೆಯರು ಅವರ ಮನೆಯಲ್ಲಿ ಮಾಡುವ, ನಾವು ಮನೆಯಲ್ಲಿ ತಯಾರಿಸುವಂಥ ಹೋಮ್ ಪ್ರಾಡಕ್ಟ್ಸನ್ನು ಇದು ಜನರಿಗೆ ಮುಟ್ಟಿಸಬೇಕು ಅಂತ ಹೇಳಿ ಮಾಡಿದಂಥ ಒಂದು ಶಾಪ್ ಆಗಿತ್ತು. ಅದು ಈಗಲೂ ನಡೀತಾ ಉಂಟು. 23 ವರ್ಷ ಆಯಿತು. ಅಲ್ಲಿಂದ ನನಗೆ ಈ ಕಾನ್ಸೆಪ್ಟ್ ಬಂದದ್ದು. ಅವರ ಕೈಯಿಂದಲೇ ಅವರೇ ಮಾಡ್ತಾಯಿದ್ರು. ನಾವು ಅದನ್ನು ಸ್ವಲ್ಪ ಕಮರ್ಷಿಯಲೈಸ್ ಮಾಡಿದ್ವಿ. ಹಲಸಿಗೆ ಅಷ್ಟೊಂದು ರಾಸಾಯನಿಕದ ಅಗತ್ಯ ಇರೋದಿಲ್ಲ ಅಂತ ನಾನು ಗಮನಿಸಿದ್ದು. ಆದರೆ ಅಲ್ಲೂ ಆ ಥರದ್ದು ಬೆಳೆಯೋ ಇದನ್ನು ಮತ್ತೆ 2 ವರ್ಷದಲ್ಲಿ ಬೆಳೆ ಬರಬೇಕು, ಆ ಥರದ್ದೆಲ್ಲ ಒಂದು ಇದೆಯಲ್ಲ. ಸೊ ಅಲ್ಲಿ ಹೇಗೆ, ಅಂದರೆ ಯಾವ ಥರದ ಇದು ರಾಸಾಯನಿಕಗಳ ಬಳಕೆ ಆಗ್ತಾ ಇದೆ, ಮತ್ತು ನೀವು ಅದನ್ನು ಹೇಗೆ, ಅಂದರೆ ಎಷ್ಟು ಕಾನ್ಷಿಯಸ್ ಆಗಿ ಅದನ್ನು ಅವಾಯ್ಡ್ ಮಾಡ್ತೀರಿ? ಪರ್ಟಿಕ್ಯುಲರ್ ಆಗಿ ಹಲಸಿಗೆ ರಾಸಾಯನಿಕ ಬಳಕೆ ತುಂಬ ಕಡಿಮೆ. ಯಾಕಂತ ಹೇಳಿದರೆ ಅದನ್ನು ಆರ್ಗನೈಸ್ಡ್ ಆಗಿ ಕೃಷಿ ಮಾಡಿದವರು ಬಹಳನೇ ಕಮ್ಮಿ. ಹೌದು. ಹಾಗಾಗಿ ಅದಕ್ಕೆ ಅದೆಲ್ಲೋ ಸೈಡಲ್ಲಿ ಒಂದು ಬೆಳೀತಾ ಇರ್ತದೆ, ಅಲ್ಲಿಂದ ನಾವು ಕೊಯ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ಅದರಲ್ಲಿ ದೊಡ್ಡ ಈ ರಾಸಾಯನಿಕದ ತೊಂದರೆ ಇಲ್ಲ. ಈಗ ನೀವು ಒಬ್ಬ ಕೃಷಿಕರು ಕೂಡ, ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಕೃಷಿ ಸಂಬಂಧದಲ್ಲಿ ನೋಡೋದಾದರೆ ಹೇಗೆ ರಾಸಾಯನಿಕದ ಬಳಕೆ, ಅದನ್ನು ಯಾವ ಥರ ಅವಾಯ್ಡ್ ಮಾಡುವಂಥದ್ದು, ಮತ್ತು ಈಗ ನಿಮ್ಮ ಊರಿನಲ್ಲಿ ಸುತ್ತಮುತ್ತ ನೋಡುವಾಗ ಕೃಷಿ ಪದ್ಧತಿಯಲ್ಲಿ ಹೇಗೆ ರಾಸಾಯನಿಕವನ್ನು ಜನ ಬಳಸ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ, ಮತ್ತು ಅಲ್ಲಿ ಹೇಗೆ ಅವೇರ್ನೆಸ್ ಬರ್ತಾ ಇದೆಯಾ? ರಾಸಾಯನಿಕ ಬಳಕೆ ಈಗಲೂ ಆಗ್ತಾ ಇದೆ. ಕೃಷಿ ಅಡಿಕೆಗಾಗಿರಲಿ, ತೆಂಗಿಗಾಗಿರಲಿ, ಅದನ್ನು ನಾವು ತುಂಬ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಉಂಟು. ಒಂದು ನಮ್ಮ ಮೊದಲಿನವರು ಮಾಡ್ತಾ ಇದ್ದ ಕೃಷಿ ಟೆಕ್ನಿಕ್ಗಳು, ಮಲ್ಚಿಂಗ್ ಆಗಿರಲಿ, ಅಲ್ಲಿ ಬಿದ್ದ ಕಸಗಳನ್ನು ಅದಕ್ಕೆ ತುಂಬಿಸೋದು, ಜೀವಾಮೃತ ಮಾಡಿ ಹಾಕೋದು, ಸ್ಲರಿ ನೀರನ್ನು ಬಿಡೋದು, ಆಮೇಲೆ ಸಗಣಿ ಗೊಬ್ಬರ ಹಾಕೋದು, ಇದರಿಂದ ಚಂದಕ್ಕೆ ಕೃಷಿಯನ್ನು ಮಾಡಿಕೊಂಡು ಹೋಗ್ಬೋದು ಸರಿಯಾಗಿ. ಮೊದಲಿನವರು ಈಗ ಅದನ್ನು ಮಾಡ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಚಂದಕ್ಕೆ ಬುಡ ಬಿಡಿಸಿ ಅದಕ್ಕೆ ಹಾಕುವುದನ್ನು ಸರಿಯಾಗಿ ಹಾಕಬೇಕು. ಅದು ಕೆಲಸಗಾರರ ಪ್ರಾಬ್ಲಮ್ ಉಂಟು. ಅದಕ್ಕೆ ತುಂಬ ಜನ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಈಸಿ ಆಗಿಬಿಡುತ್ತದೆ ಅಂತ. ಆದರೆ ಅದಕ್ಕಿಂತ ನಾವು ರಾಸಾಯನಿಕವನ್ನು ಉಪಯೋಗಿಸುವುದಿಲ್ಲ. ನೀವು ಹೇಗೆ, ಅಂದರೆ ಯಾವ ಥರ ಏನು ಮಾಡಿ? ನಾವು ಒಂದು ಸರಿಯಾಗಿ ಮಲ್ಚಿಂಗ್ ಮಾಡ್ತೇವೆ. ನಮ್ಮಲ್ಲಿ ನಾವು ದನ ಸಾಕ್ತಾ ಇದ್ದೇವೆ. ಒಂದು 12-13 ಇದು ಕಾಸರಗೋಡು ಗಿಡ್ಡ ತಳಿಗಳನ್ನು ಸಾಕ್ತಾ ಇದ್ದೇವೆ. ಅದರದ್ದೇ ಸ್ಲರಿ ನೀರನ್ನು ಉಪಯೋಗಿಸ್ತೇವೆ, ಅದರದ್ದೇ ಸಗಣಿ ಗೊಬ್ಬರ, ಅದನ್ನೆಲ್ಲ ಹಾಕಿಕೊಂಡೇ ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಇವಾಗ ಲಾರ್ಜ್ ಸ್ಕೇಲಲ್ಲಿ ಈಗ ಈ ಥರದ ಕೃಷಿ ಆಗ್ತಾ ಇದೆ.
ಎಸ್ಪೆಷಲಿ ಅದೇ ನೀವೇ ಹೇಳಿದ ಹಾಗೆ ಕೆಮಿಕಲ್ಗಳನ್ನು ಬಳಸಿ ಇದು ಮಾಡುವಂಥದ್ದು, ಫರ್ಟಿಲೈಸರ್ಸ್ ಮೇಯ್ನ್ಲಿ. ಯಾವುದೋ ಒಂದು ಹುಳ ಬಾಧೆ ಆಯಿತು ಅಂತಂದರೆ ಎಲ್ಲ ಸ್ಪ್ರೇ ಮಾಡೋದು. ಹೇಗೆ ಇದನ್ನು ನಿಲ್ಲಿಸೋದು ಹೇಗೆ, ಅಥವಾ ಅದು ಸುಲಭ ಇದೆಯಾ? ಸುಲಭ ಇಲ್ಲ, ಯಾಕಂದರೆ ಎಲ್ಲರೂ ಅದಕ್ಕೆ ಅಡಾಪ್ಟ್ ಆಗಿಬಿಟ್ರು. ತುಂಬಾ ರಾಸಾಯನಿಕ ಉಪಯೋಗ ಆಗ್ತಾ ಉಂಟು, ಎಲ್ಲರೂ ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಈಗ ರಾಸಾಯನಿಕ ಕಂಪನಿಯವರು ಕೂಡ ಅದನ್ನು ತುಂಬಾ ಪ್ರಮೋಟ್ ಮಾಡ್ತಾ ಇದ್ದಾರೆ, ಅವರಿಗೆ ಸೇಲ್ಸ್ ಆಗಬೇಕು. ಹಾಗಾಗಿ ಅದನ್ನು ನಾವೇ ಖುದ್ದಾಗಿ ಅವಾಯ್ಡ್ ಮಾಡಬೇಕು ಹೊರತು ಬೇರೆ ಯಾರಿಗೂ ಅದನ್ನು ಇಂಟರ್ವ್ಯೂನ್ ಆಗಿ ಅವಾಯ್ಡ್ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಅಂದರೆ ಹೇಗೆ, ಅಂದರೆ ಅವೇರ್ನೆಸ್ಸಿಗೆ ಏನು ಮಾಡ್ಬೋದು? ರಾಸಾಯನಿಕ ಮುಕ್ತವಾಗಿ ಹೇಗೆ ಬೆಳೆಸ್ಬೋದು ಅಂತ ಹೇಳೋದನ್ನು ಎಲ್ಲರಿಗೂ ಮನದಟ್ಟು ಮಾಡಬೇಕು. ಯಾವ್ಯಾವ ಅಕ್ಕಿಗೆ ಏನನ್ನು ಹಾಕ್ತಾ ಇದ್ದಾರೆ ರಾಸಾಯನಿಕವಾಗಿ, ಅದರಿಂದ ನಮಗೆ ಏನು ಹಾನಿ ಆಗ್ತದೆ ಅದು ಎಲ್ಲರಿಗೆ ತಿಳಿಸುವಂತಹ ಮಾಧ್ಯಮಗಳಲ್ಲಿ ಅದನ್ನು ತಿಳಿಸುವಂತಹ ಇದನ್ನು ಮಾಡಿದರೆ. ಬಟ್ ಅದು ಜನರಿಗೆ ಎಷ್ಟು ತಲುಪ್ತದೆ ಅಂತ, ತಲುಪಿದ್ರು ಸಾಕ, ಅದನ್ನು ಎಷ್ಟು ಅದರ ಬಗ್ಗೆ ಅವೇರ್ನೆಸ್ ಗೊತ್ತಾಗಬೇಕು. ಹಾಂ, ಬಟ್ ಆದರೂ ಅವೇರ್ನೆಸ್ ಇದ್ರೂ ಕೂಡ ಬಳಸ್ತಾ ಇಲ್ವಲ್ಲ. ಹೌದು. ಅದಕ್ಕೆ ಪರಿಹಾರ ನಿಮ್ಮ ಪ್ರಕಾರ ಏನು? ಇದಕ್ಕೆ ಮೊದಲನೇದು ಈ ಸರಿಯಾದ ಪ್ರಾಡಕ್ಟ್ಸ್ಗಳು ಎಲ್ಲಿ ಸಿಗ್ತಾ ಉಂಟು. ಈಗ ಗ್ರಾಮ ರಾಜ್ಯ ಒಂದು, ಹಾಗೇನೆ ಡೈರೆಕ್ಟ್ ಕೃಷಿಕರಿಂದ ಖರೀದಿ ಮಾಡಿದ್ರು, ಅಂದ್ರೆ ಸಂತೆಗಳು, ರೈತರ ಸಂತೆಗಳು ಆ ಥರ ಮಾಡಿ. ಈಗ ಒಂದು ಉದಾಹರಣೆ ಕೊಡೋದಾದ್ರೆ, ನಮ್ಮೂರಲ್ಲಿ ಒಬ್ರು ಅವರು ಬೆಳೆದದ್ದನ್ನು ಮಧ್ಯಾಹ್ನ ನಂತರ ಅವರು ಮಾರ್ಗದ ಕರೆಯಲ್ಲಿಟ್ಟು ಸೇಲ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರಿಗೆ ಅವತ್ತಿನದ್ದು ಅವತ್ತು ಸೇಲ್ ಆಗಿ ಮುಗೀತು, ಅವರಿಗೆ ಉಳಿಯೋದಿಲ್ಲ. ತುಂಬಾನೇ ಡಿಮಾಂಡ್ ಉಂಟು ಅವರಿಗೆ. ಅಷ್ಟು ಡಿಮಾಂಡ್ ಇದ್ರೂ ಕೂಡ ಎಲ್ಲರೂ ಅದಕ್ಕೆ ಇಳಿಯೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇದಕ್ಕೆ ಪರಿಹಾರ ಅವೇರ್ನೆಸ್ ಒಂದೇ ಪರಿಹಾರ. ಈ ತರ ನಿಧಾನಕ್ಕೆ ಆಗ್ಬೇಕು. ಈ ತರ ಮಾಧ್ಯಮಗಳ ಮೂಲಕ ಇದರ ಇಂಪಾರ್ಟೆನ್ಸ್ ಅಂತ ಎಲ್ಲರಿಗೂ ತಿಳಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರೆ ಒಂದು ಈಗ ಅಂತಲ್ಲ, ಸ್ವಲ್ಪ ಸಮಯದಲ್ಲಿ ಚೇಂಜಸ್ ಆಗ್ತಾನೆ ಇರ್ಬೋದು. ಒಂದು ಹಳ್ಳಿ ಅಂದರೆ ಸೆಲ್ಫ್ ಸಸ್ಟೈನ್, ಅಂದರೆ ಸ್ವಾವಲಂಬಿಯಾಗಿ ಬದುಕುವಂಥ ಪರಿಸ್ಥಿತಿ ಈಗ ಹೋಗ್ಬಿಟ್ಟಿದೆ. ಹಳ್ಳಿಯಲ್ಲೇ ಈಗ ಒಂದು ವೇಳೆ ಒಂದಿಷ್ಟು ಜನ ಜೊತೆ ಸೇರಿ ಒಂದು ಅವರದೇ ಒಕ್ಕೂಟಗಳ ಹಾಗೆ ಮಾಡೋದು. ಈಗ ಮಹಿಳೋದಯ ಹೇಗೆ ಹುಟ್ಟಿತು, ಅದೇ ರೀತಿ ಪ್ರತಿ ಹಳ್ಳಿಯಲ್ಲೂ ಆ ಥರದ ಒಂದು ವ್ಯವಸ್ಥೆ ಆಗಬೇಕು. ಎಲ್ಲರೂ ಜೊತೆ ಸೇರಿ ಪ್ರತಿಯೊಬ್ಬರು ಕೂಡ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತುಕೊಳ್ಳುವಂಥದ್ದು, ಮತ್ತು ಅನ್ನ ಆಧಾರಿತ ಕೃಷಿಯನ್ನು ಮಾಡುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಯೋಚನೆ? ಪ್ರತಿ ಕೃಷಿಕರ ಮನೆಯಲ್ಲಿ ಮೊದಲಿನ ಕಾಲದಲ್ಲಿ ಗೋವು ಇತ್ತು. ಗೋವನ್ನು ಬರೀ ನಾವು ಲಾಭ ಉಂಟ ನಷ್ಟ ಉಂಟ ಅಂತ ನೋಡಿಕೊಂಡು ಸಾಕಬಾರ್ದು. ಅದರಿಂದ ನಮಗೆ ಲಾಭವೇ ಹೆಚ್ಚು ಯಾವತ್ತು. ನಮಗೆ ಬರೀ ಹಾಲು ಒಂದಲ್ಲ, ಅದರಲ್ಲಿ ಬರುವ ಸಗಣಿ ಆಗಿರಲಿ, ಗೋಮೂತ್ರ ಆಗಿರಲಿ, ಅದೆಲ್ಲವೂ ಸಹ ನಮ್ಮ ಕೃಷಿಯನ್ನು ಉತ್ತಮ ರೀತಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತದೆ. ಜನರಿಗೆ ಉತ್ತೇಜನ, ಒಂದು ಅವೇರ್ನೆಸ್ ಒಂದು ಕಡೆ ಆಯಿತು. ಅವೇರ್ನೆಸ್ ಇದ್ದರೆ ಸಾಕಾಗಲ್ಲ ಅಂತ ನಾವು ಆರಂಭದಲ್ಲೇ ಮಾತಾಡಿದ್ವಿ. ನಮಗೆ ಆ ಉತ್ತೇಜನ ಸಿಗಬೇಕು ಅಂತಂದರೆ ಅದರಿಂದ ನಮಗೆ ಎಂಥದ್ದು ಲಾಭ ಬೇಕು ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಹೇಗೆ ಏನು ಮಾಡಬಹುದು ಅನ್ನೋದು ನಿಮ್ಮ ಯೋಚನೆ? ನಮ್ಮಲ್ಲಿ ರಿಸೋರ್ಸ್ ತುಂಬ ಉಂಟು. ಈಗ ಗೋವಿನ ಸಗಣಿ ಇರಲಿ, ಗೋಮೂತ್ರ ಇರಲಿ, ಅದರಲ್ಲಿ ಜೀವಾಮೃತವನ್ನು ಮಾಡಿ ಅದನ್ನು ಮಾರ್ಕೆಟ್ ಮಾಡ್ಬೋದು. ಅದರಲ್ಲಿಯೂ ತುಂಬ ಪೊಟೆನ್ಷಿಯಲ್ ಉಂಟು. ಈ ಗೋ ಉತ್ಪನ್ನಗಳಲ್ಲಿ ತುಂಬ ಪೊಟೆನ್ಷಿಯಲ್ ಉಂಟು. ಈಗ ಗ್ರಾಮ ರಾಜ್ಯದಲ್ಲಿ ತುಂಬ ಗೋ ಉತ್ಪನ್ನಗಳು ಸಿಗ್ತಾ ಉಂಟು. ಇದರಲ್ಲಿ ಇಷ್ಟೆಲ್ಲ ಉತ್ಪನ್ನಗಳು ಆಗ್ತದೆ ಅಂತ ನಮಗೆ ಅದನ್ನು ನೋಡಿ ಗೊತ್ತಾಗ್ತಾ ಇರೋದು. ನಮಗೂ ಮೊದಲು ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಗೋ ಆಧಾರಿತ ಕೃಷಿಯನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಅಲ್ಲಿ ಈಗ ಮೇಯ್ನ್ ಆಗಿ ಯಾವ ಥರದ ಚಾಲೆಂಜಸ್ ಬರೋದು? ನೀವು ಲಾಭ ಇದೆ ಅಂತ ಹೇಳಿದ್ರಿ, ಅದರಲ್ಲಿ ಕಷ್ಟನೂ ಕೂಡ ಇದೆ ಅಂತ. ತುಂಬಾನೇ ಕಷ್ಟ ಇದೆ. ಅದ್ರ ಬಗ್ಗೆ ಒಂದು ತುಂಬಾನೇ ಲೇಬರ್ ಓರಿಯೆಂಟೆಡ್. ಈಗ ನಾವು ಹೊತ್ತಿಗೆ ಊಟ ಮಾಡೋದಿದ್ರೆ ನಾವು ನಮ್ಮ ಮನೆಯಲ್ಲಿರೋ ಹಸುಗಳಿಗೆ ಸರಿಯಾದ ಹೊತ್ತಿಗೆ ಹುಲ್ಲನ್ನು ಅಥವಾ ಅದಕ್ಕೆ ಕೊಡಬೇಕಾದ ಹಿಂಡಿಯನ್ನು ಎಲ್ಲ ಕೆಲಸಗಳು ಅದೇ ಹೊತ್ತಿಗೆ ಆಗಲೇಬೇಕು. ಮತ್ತೆ ನಮ್ಮ ಕಡೆಯಲ್ಲಿ ತುಂಬ ಹೊರಗಡೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಕೆಲವೆಲ್ಲ ತೊಂದರೆಗಳಿಂದಾಗಿ. ಏನು ಯಾವ ರೀತಿ ಚಾಲೆಂಜಸ್ ಬರ್ತವೆ? ಒಂದು, ನಮ್ಮ ಪ್ರದೇಶದಲ್ಲಿ ಗುಂಡಿಗಳು ಜಾಸ್ತಿ, ಅಲ್ಲಿ ಬಿದ್ದರೆ ಅಂತ ಕೆಲವೊಂದ್ಸಲ ಹೆದರಿಕೆ ಆಗ್ತದೆ. ಮತ್ತೆ ಸ್ವಲ್ಪ ಕದ್ದುಕೊಂಡು ಹೋಗುವವರು ಇದ್ದಾರೆ, ಗೋ ಕಳ್ಳತನವೂ ಉಂಟು. ಹಾಗಾಗಿ ನಮಗೆ ಹೊರಗಡೆ ಬಿಟ್ಟು ಗೋ ಕೃಷಿ ಮಾಡಿದ್ರಂತೂ ತುಂಬಾ ಇದು ಗೋಗಳ ಬೆಳವಣಿಗೆ ಚಂದ ಇರ್ತದೆ. ಒಂದು ಸಮುದಾಯವಾಗಿ ಹೇಗಾದ್ರೂ ಕೆಲಸ ಮಾಡೋಕೆ ಸಾಧ್ಯ ಇದೆ? ಒಂದು ಹಳ್ಳಿಯವರೆಲ್ಲ ಜೊತೆ ಸೇರಿ ಮಾಡೋದು ಸಾಧ್ಯ ಉಂಟು. ಎಲ್ಲರೂ 24 ಗಂಟೆ ಮಾನಿಟರ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ 24 ಜನ ಸೇರಿದ್ರೆ ಅವರಿಗೆ ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಮಾತ್ರ ಆ ಜವಾಬ್ದಾರಿ ಸಿಗ್ಬೋದು. ಮಾಡುವ ಎಲ್ಲ ಚಾನ್ಸಸ್ ಉಂಟು. ಕೃಷಿ ಅನ್ನೋದು ಎಲ್ಲರೂ ಒಂದೇ ಮನಸ್ಥಿತಿಯಲ್ಲಿ ಇರಬೇಕು. ಎಕ್ಸಾಕ್ಟ್ಲಿ. ನಿಮ್ಮ ಈಗ ಪ್ರಾಡಕ್ಟ್ ಅನ್ನ ನೋಡೋದಾದ್ರೆ ಇಲ್ಲಿ ಈಗ ಮುಂದೆ ಏನು ಯೋಚನೆ ಇದೆ, ಮತ್ತೆ ಅಲ್ಲಿ ಹೇಗೆ ನೀವು ಈ ಸಾವಯವ ಇರಬಹುದು, ನ್ಯಾಚುರಲ್ ಪ್ರಾಡಕ್ಟ್ಸ್ ಅನ್ನ ಜಾಸ್ತಿ ಪ್ರೊಪಗೇಟ್ ಮಾಡುವಂಥದ್ದು? ನಾವು ಈ ಹಲಸಿನ ಪ್ರಾಡಕ್ಟ್ ನೋಡ್ತಿದ್ದೇವೆ. ನಾವೊಂದು ಸ್ವಲ್ಪ ಡೈವರ್ಸಿಫೈ ಮಾಡಿದ್ವಿ, ಸ್ವಲ್ಪ ಆರ್ಗನೈಸ್ಡ್ ರೀತಿಯಲ್ಲಿ ಹಲಸಿನ ಬೆಳೆಯನ್ನು ಶುರು ಮಾಡ್ತಾ ಇದ್ದೇವೆ. ಈಗನೇ ತುಂಬಾನೇ ಗಿಡಗಳನ್ನು ನೆಟ್ಟವು, ಅದರಿಂದ ಈ ವರ್ಷ ಇಳುವರಿನೂ ಬರ್ಲಿಕ್ಕೆ ಶುರುವಾಯಿತು. ಏನು ಲಾಭಗಳೇನು ಈ ಹಲಸಿನ ಕೃಷಿಯಲ್ಲಿ? ಹಲಸಿನ ಈಗ ನಮ್ಮ ತುಂಬಾ ಪ್ರಾಡಕ್ಟ್ ಬರೋದು ಲೇಟ್ ಅಲ್ಲ, ಮೊದಲ ಸೀಸನ್ ಕೂಡ. ಆಮೇಲೆ ಇದು ಟೈಮಿಂಗ್ ಚೇಂಜ್ ಆಗ್ತಾ ಉಂಟು. ಈ ವರ್ಷ ತುಂಬಾನೇ ಲೇಟ್ ಆಗ್ತಾ ಉಂಟು. ಆದ್ರೆ
ಹಲಸಿನಲ್ಲಿ ವೇಸ್ಟೇಜ್ ಅಂತ ಹೇಳ್ತಾರೆ, ಆದರೆ ವೇಸ್ಟೇಜ್ ಇಲ್ಲದ ಹಾಗೆ ಅದನ್ನು ಪ್ರಾಡಕ್ಟ್ ಆಗಿ ಮಾರ್ಪಾಡು ಮಾಡ್ಬೋದು, ವ್ಯಾಲ್ಯೂ ಎಡಿಷನ್ ಮಾಡ್ಬೋದು ಅದನ್ನು. ನಮ್ಮೂರಲ್ಲಿ ತುಂಬಾ ಹಲಸಿನಕಾಯಿ ಹಾಳಾಗೇ ಹೋಗ್ತಾ ಉಂಟು. ಅದರಲ್ಲಿ ತುಂಬ ಒಳ್ಳೊಳ್ಳೆ ಉತ್ಪನ್ನಗಳನ್ನು ಮಾಡ್ಬೋದು. ಉದಾಹರಣೆಗೆ ಹಲಸಿನ ಸೊಳೆಯನ್ನು ಡ್ರೈ ಮಾಡಿ ನಮಗೆ 1 ವರ್ಷದವರೆಗೆ ಇಟ್ಟುಕೊಳ್ಬೋದು. ಅದರಲ್ಲಿ ಎಲ್ಲ ಪಲ್ಯ, ಸಾಂಬಾರು, ಸಾರು ಎಂತ ಬೇಕಾದರೂ ಟ್ರೈ ಮಾಡಿದ್ರಲ್ಲೂ ಮಾಡಿ, ಹೌದು, ಡ್ರೈ ಮಾಡಿದ್ದನ್ನು ಪುನಃ ನೀರಿಗೆ ಹಾಕಿಟ್ಟು ಮಾಡಿಕೊಳ್ಬೋದು. ಹಲಸಿನ ಬೇಳೆ ಹುಡಿ ಮಾಡ್ಬೋದು. ಹಲಸಿನ ಸೊಳೆಯನ್ನು ಕೂಡ ಒಣಗಿಸಿ ಹುಡಿ ಮಾಡಿ ಇಟ್ಟುಕೊಳ್ಬೋದು. ದೋಸೆ ಮಿಕ್ಸ್ ಮಾಡ್ಬೋದು, ಹಪ್ಪಳ ಮಾಡ್ಬೋದು. ಅದೀಗ ತುಂಬ ಟ್ರೆಂಡಲ್ಲಿ ಇರುವಂಥದ್ದು. ಹಪ್ಪಳ ಅಂತೂ ಮೊದಲಿಂದಲೇ ನಡೆದುಕೊಂಡು ಬರ್ತಾ ಉಂಟು. ಹೌದು, ಕುಂಡ್ಲಕಾಳು ಮಾಡ್ಬೋದು, ಚಿಪ್ಸ್ ಮಾಡ್ಬೋದು. ಕೊನೆಯಲ್ಲಿ ಈಗ ಗ್ರಾಮ ರಾಜ್ಯದ ಬಗ್ಗೆ ಏನಾದರೂ ನಿಮ್ಮ ಯೋಚನೆ, ಮತ್ತು ಹೇಗೆ ಗ್ರಾಮ ರಾಜ್ಯವನ್ನು ನೀವು ಯಾವ ರೀತಿ ಬೆಳೆಯೋದಕ್ಕೆ ನೋಡ್ತೀರಾ? ತುಂಬ ಒಳ್ಳೆ ಉತ್ಪನ್ನಗಳನ್ನು ಮಾರ್ಕೆಟಿಗೆ ತರ್ತಾ ಇದ್ದಾರೆ, ತುಂಬ ಒಳ್ಳೆ ಕ್ವಾಲಿಟಿ, ಯಾವುದೇ ಸಂಶಯ ಇಲ್ಲ. ಅದರಲ್ಲಿ ನೀವು ಬಳಸ್ತೀರಾ? ನಾವು ಬಳಸ್ತಾ ಇದ್ದೇವೆ. ಬೆಲ್ಲವನ್ನು, ಉಪ್ಪು, ತುಂಬಾ ಪ್ರಾಡಕ್ಟ್ಸ್ಗಳನ್ನು ನಾವು ಗ್ರಾಮ ರಾಜ್ಯದಿಂದ ಇದೆ. ಮಹಿಳೋದೆ ಅಂತ ಹೇಳಿದ್ರೆ ನಾವಲ್ಲಿ ಗ್ರಾಮ ರಾಜ್ಯ ಉತ್ಪನ್ನಗಳನ್ನು ಸೇಲ್ ಮಾಡ್ತಾ ಇದ್ದೇವೆ. ತುಂಬ ಒಳ್ಳೆ ಉತ್ಪನ್ನಗಳು. ನಾವು ಕೂಡ ಗ್ರಾಮ ರಾಜ್ಯಕ್ಕೆ ನಮ್ಮ ಪ್ರಾಡಕ್ಟ್ಸ್ಗಳನ್ನು ಕೊಡ್ತಾ ಇದ್ದೇವೆ. ತುಂಬ ಚೆಂದಕ್ಕೆ ಮಾಡ್ತಾ ಇದ್ದಾರೆ. ವಂಡರ್ಫುಲ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.